ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ತುಂಬ ರುಚಿ ಹಾಗೂ ಗರ್ಗರಿಯಾದಂಥ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭ, ಬಾಯಿಗೆ ರುಚಿ ಕೊಡುವಂಥ ಈ ವಡೆನ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬೆಳಗಿನ ತಿಂಡಿಗೆ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ಬಾಯಿಗೆ ತುಂಬ ಯಮ್ಮಿ ಅನಿಸುತ್ತೆ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಮೊದಲನೇದಾಗಿ ನಾನು 1 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿನಿಮಮ್ ಆದರೂ ಒಂದು 2 hours ಆದರೂ ಚೆನ್ನಾಗಿ ನೆನೆಸಕ್ಕಿಡಬೇಕು ನೀರಲ್ಲಿ. ಅದಾದಮೇಲೆ ನೀರನ್ನೆಲ್ಲ ಬಸಿದ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ, ಬಿಕಾಸ್ ಜಾಸ್ತಿ ಗಟ್ಟಿ ಅನಿಸಿದರೆ ಸಾಫ್ಟಾಗಿ ಬರಲ್ಲ ಅಂಥೇಳಿ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊತೀನಿ. ಸೈಡ್ಗೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿ ಕೊಬ್ಬರಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಬೋದು, ಸ್ವಲ್ಪ ಜೀರಿಗೆ, ಹಾಗೆ ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಗ ಈರುಳ್ಳಿ ಇರೋಂಥ ಅಂಶ ಏನು ಬಿಟ್ಕೊಳ್ಳುತ್ತಲ್ಲ, ಅದು ತುಂಬಾ ಟೇಸ್ಟಿ ಬರುತ್ತೆ. ಈ ವಡೆ ಮಾಡಬೇಕಾದ್ರೆ ಯಾವುದೇ ವಡೆ ಮಾಡಿ ನೀವು ಈರುಳ್ಳಿ, ಉಪ್ಪು ಹಾಕಿ ಸ್ವಲ್ಪ ಸೋಡಾ ಹಾಕಿ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ಇರೋವಂಥ ಅದರಲ್ಲಿರೋವಂಥ ರಸ ಎಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ವಡೆಗಳು. ಸೊ ಇದೆಲ್ಲ ಆದಮೇಲೆ ನಾವೇನು ಮಿಕ್ಸಿ ಮಾಡಿಟ್ಟಿರ್ತೀವಿ ಅದನ್ನು ಉದ್ದಿನಬೇಳೆ ಹಿಟ್ಟು ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ. ಈಗ ಫೈನಲಿ ಉದ್ದಿನ ವಡೆ ಇಸ್ ರೆಡಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ, ಇದ್ರ ತಿನ್ನುವಂಥ ಮಜಾನೇ ಬೇರೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ಅಥವಾ ಟಿಫನ್ಗಾದರೂ ಟ್ರೈ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡ್ಕೊತೀನಿ, ತುಂಬ ಯಮ್ಮಿಯಾಗಿ ತಿಂತಾ ಬಾಯಿ ರುಚಿ ಕೊಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.